ಆತ್ಮೀಯ ಕಲಿಕಾರ್ಥಿಗಳೇ, ಜ್ಞಾನ ಸ್ಪರ್ಧಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ಸಂಗ್ರಹಿತ ವಸ್ತು ರಾಜ್ಯಶಾಸ್ತ್ರ ದ್ವಿತೀಯ PUC 5-10 ಅಂಕಗಳಿಗೆ ಬಂದು ಹೋಗಿರುವಂಥ ಪ್ರಶ್ನೋತ್ತರಗಳು ನೋಡುವ. ಎಂದು ಅನಕ್ಷರತೆ ಅರ್ಥ ಮತ್ತು ಅನಕ್ಷರತೆ ಕಾರಣಗಳನ್ನು ಪಟ್ಟಿ ಮಾಡಿ. ಅನಕ್ಷರತೆ ಅಂದರೆ ಏನು? ಅದರ ಅರ್ಥ ಏನು? ಯಾವುದೇ ಭಾಷೆಯನ್ನು ಓದಲು ಬರೆಯಲು ಬಾರದ ಸ್ಥಿತಿಯೇ ಅನಕ್ಷರತೆ. ಯಾವುದೇ ಭಾಷೆಯನ್ನು ಓದಲು ಬರೆಯಲು ಬಾರದೇ ಇರುವ ಸ್ಥಿತಿಯನ್ನು ಅನಕ್ಷರತೆ ಎನ್ನುವರು. ಅನಕ್ಷರತೆ ಕಾರಣಗಳು: 1. ಜನಸಂಖ್ಯಾ ಸ್ಫೋಟ. ಹೆಚ್ಚಾಗಿರುವುದರಿಂದ ಎಲ್ಲರಿಗೂ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರಕ್ಕೆ ಒಂದು ಸವಾಲಾಗಿದೆ. ಬಡತನ. ಭಾರತದಲ್ಲಿ ಬಹುತೇಕರು ಬಡತನ ರೇಖೆಗಿಂತ ಕೆಳಗಿರುವುದರಿಂದ ಅವರ ಆದಾಯ ಕಡಿಮೆ ಇರುತ್ತದೆ. ಹಾಗಾಗಿ ಮಕ್ಕಳು ಶಾಲೆಗೆ ಕಳಿಸುತ್ತಿಲ್ಲ. ಸಾಮಾಜಿಕವಾಗಿ ಹಿಂದುಳಿದಿರುವುದು. ಜಾತಿ ಪದ್ಧತಿ ಸಂಪ್ರದಾಯಗಳು ಕೆಳಜಾತಿಯವರಲ್ಲಿ ಇರುವ ಕೀಳಿರಿಮೆ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸದೇ ಇರುವುದು ಅನಕ್ಷರತೆಗೆ ಪ್ರಮುಖ ಕಾರಣವಾಗಿದೆ. ಬಾಲಕಾರ್ಮಿಕ ಪದ್ಧತಿ. ಪೋಷಕರು ಮಕ್ಕಳನ್ನು ಹೋಟೆಲ್ಗಳು, ನೇಯ್ಗೆ, ಪಟಾಕಿ ಕಾರ್ಖಾನೆ, ಮಂಡಕ್ಕಿ ಬಟ್ಟಿ ಮುಂತಾದ ಕಡೆ ಕೆಲಸಕ್ಕೆ ಕಳುಹಿಸುತ್ತಾರೆ. ಮಕ್ಕಳು ಶಾಲೆಗೆ ಬರುತ್ತಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದಿರುವುದು. ಶಾಲೆಗಳಲ್ಲಿ ಉತ್ತಮ ಕಟ್ಟಡಗಳು, ಓದಲು ಬೇಕಾದ ಸಾಮಗ್ರಿಗಳು ಇರುವುದಿಲ್ಲ. ಶಿಕ್ಷಕರ ಕೊರತೆ, ಸಾರಿಗೆ ಸಂಪರ್ಕದ ಕೊರತೆ ಇದೆ. ಶಾಲೆಯ ವಾತಾವರಣ ಕಲಿಕೆಗೆ ಪೂರಕವಾಗಿರುವುದಿಲ್ಲ. ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರತಿಬಂಧಕ ಅಥವಾ ತೊಡಕು, ಅಡ್ಡಿ ಅಥವಾ ಸಮಸ್ಯೆ. ಹೇಗೆ? ಅನಕ್ಷರತೆಯಿಂದ ಆಗುತ್ತಿರುವ ತೊಂದರೆಗಳನ್ನು ವಿವರಿಸಿ. ಮೊದಲನೇದಾಗಿ ನೋಡ್ಕೊಂಡು ಬರುವ ರಾಜಕೀಯ ಪರಿಣಾಮಗಳು. ಅನಕ್ಷರಸ್ಥರಿಗೆ ಮತದಾನದ ಮಹತ್ವ ತಿಳಿಯುವುದಿಲ್ಲ. ಮತಗಳನ್ನು ಮಾರಾಟ ಮಾಡುತ್ತಾರೆ. ಚುನಾವಣಾ ಪ್ರಕ್ರಿಯೆಗಳು, ರಾಜಕೀಯ ಪಕ್ಷಗಳ ಸಿದ್ಧಾಂತಗಳು, ಕಾರ್ಯಗಳು ಮುಂತಾದವು ಅವರಿಗೆ ಅರ್ಥವಾಗುವುದಿಲ್ಲ. ಕಡಿಮೆ ಮತದಾನ. ಅನಕ್ಷರಸ್ಥರಿಗೆ ಮತದಾನದ ಮಹತ್ವ ತಿಳಿಯುವುದಿಲ್ಲ. ರಾಜಕೀಯ ಕೊರತೆ ಇರುತ್ತದೆ. ಕಡಿಮೆ ಮತದಾನದಿಂದ ಉತ್ತಮ ಸರ್ಕಾರ ರಚನೆ ಮಾಡಲು ಸಾಧ್ಯವಾಗುವುದಿಲ್ಲ. ಹಣ ಮತ್ತು ತೋಳ್ಬಲ. ರಾಜಕಾರಣಿಗಳು ಮತ್ತು ಉದ್ಯಮಿಗಳು ಚುನಾವಣೆಯ ಸಮಯದಲ್ಲಿ ಒಂದಾಗಿ ಬಿಡುತ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಅವರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಹೇಳಿ ರಾಜಕಾರಣಿಗಳು ಉದ್ಯಮಿಗಳಿಂದ ಹಣ ವಸೂಲಿ ಮಾಡಿ ಚುನಾವಣೆಗೆ ಖರ್ಚು ಮಾಡುತ್ತಾರೆ. ಮತ ಪೆಟ್ಟಿಗೆಗಳನ್ನು ಅಪಹರಿಸುವುದು, ಮತದಾರರನ್ನು ಬೆದರಿಸುವುದು, ಮತಗಳನ್ನು ಕೊಂಡುಕೊಳ್ಳುವುದು ಮುಂತಾದ ಅಪರಾಧಗಳನ್ನು ಮಾಡುತ್ತಾರೆ. ಜನಪ್ರಿಯ ರಾಜಕಾರಣ. ಮತ ಪಡೆಯುವ ಸಲುವಾಗಿ ರಾಜಕಾರಣಿಗಳು ಮತದಾರರಿಗೆ ಹಲವಾರು ಆಶೆ ಆಮಿಷಗಳನ್ನು ಒಡ್ಡುತ್ತಾರೆ. ಸರ್ಕಾರ ಜನರಿಗೆ ಹಲವಾರು ಸರ್ಕಾರ ಜನರಿಗೆ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿರುವುದರಿಂದ ಅವರಲ್ಲಿ ಸ್ವಾವಲಂಬಿ ಮನೋಭಾವನೆ ಬೆಳೆಯುತ್ತಿಲ್ಲ. ಉದಾಹರಣೆ: ಉಚಿತವಾಗಿ ವಸ್ತುಗಳನ್ನು ನೀಡುವುದು, ಉಚಿತ ಬಸ್ ಸೇವೆ, ಉಚಿತ ಅಕ್ಕಿ ನೀಡುವುದು, ಉಚಿತ ವಿದ್ಯುತ್ ನೀಡುವುದು, ಮಾಸಿಕ 2,000 ರೂಪಾಯಿ ಹಣ ನೀಡುವುದು ಇತ್ಯಾದಿ. ಸರ್ವಾಧಿಕಾರ. ಜನರಲ್ಲಿ ರಾಜಕೀಯ ಪ್ರಜ್ಞೆ, ಮತದಾನದ ಮಹತ್ವದ ಅರಿವು ಇರುವುದಿಲ್ಲ. ಒಬ್ಬ ನಾಯಕ ಪ್ರಜಾಪ್ರಭುತ್ವವನ್ನು ಸರ್ವಾಧಿಕಾರವನ್ನಾಗಿ ಪರಿವರ್ತಿಸಲು ಇದು ಅವಕಾಶ ನೀಡುತ್ತದೆ. ಅನಕ್ಷರತೆಯನ್ನು ಹೋಗಲಾಡಿಸುವ ಕ್ರಮಗಳು ಯಾವುವು ಅಥವಾ ಪರಿಣಾಮಗಳಾವುವು ಅಥವಾ ನಿವಾರಣೋಪಾಯಗಳು ಯಾವುವು? 86ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಯಿತು. 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. 86ನೇ ತಿದ್ದುಪಡಿಯ ಮುಖ್ಯಾಂಶಗಳೆಂದರೆ: ಉಚಿತ ಕಡ್ಡಾಯ ಶಿಕ್ಷಣ ನೀಡುವುದು, 6ರಿಂದ 14 ವರ್ಷದ ಒಳಗಿನ
ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ನೀಡುವುದು. ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಕೊಂಡು ಅವರು ಕಡ್ಡಾಯವಾಗಿ ಶಾಲೆಗೆ ಹಾಜರಾಗುವಂತೆ ನೋಡಿಕೊಳ್ಳಬೇಕು. ಪೋಷಕರು ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಡಬೇಕು. ಅಗತ್ಯ ಪ್ರಮಾಣದ ತರಬೇತಿ ಪಡೆದ ಶಿಕ್ಷಕರು, ಮೂಲಭೂತ ಸೌಕರ್ಯಗಳು, ಆಟದ ಮೈದಾನ ಮುಂತಾದವುಗಳನ್ನು ಸರ್ಕಾರ ಒದಗಿಸಬೇಕು. ಶಿಕ್ಷಣ ನೀಡಲು ತಗುಲುವ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಭರಿಸಬೇಕು. ಸಮೂಹ ಪಠ್ಯ ಶಿಕ್ಷಣ ಇದೆ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿ ಅವರನ್ನು ಶಾಲೆಗೆ ಕರೆತಂದು ಅವರ ವಯಸ್ಸಿಗೆ ತಕ್ಕ ತರಗತಿಗೆ ಸೇರಿಸಿಕೊಳ್ಳಬೇಕು. RT ಕಡ್ಡಾಯ ಶಿಕ್ಷಣ ಹಕ್ಕು ಕಾಯಿದೆ ಪ್ರಕಾರ SC ST ಹಿಂದುಳಿದ ವರ್ಗದ ಮಕ್ಕಳಿಗೆ ಶಾಲೆಗಳಲ್ಲಿ ಮೀಸಲಾತಿ ನೀಡಲೇಬೇಕು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.